ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಗುರುಗಳೇ. ಗುರುಗಳೇ, ಈಗ ಗಂಡ್ ಮಕ್ಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ಕಲ್ಯಾಣೋತ್ಸವ ಅಂತ ಮಾಡ್ತಾರೆ, ಅದರಿಂದ ಏನ್ ಫಲ? ಓಕೆ, ಕಲ್ಯಾಣೋತ್ಸವ ಅಂತ ಹೇಳಿದ್ರೆ, ಕಲ್ಯಾಣ ಅಂತ ಹೇಳಿದ್ರೆ ಮದುವೆ, ಆಯ್ತಾ. ಉತ್ಸವ ಅಂದ್ರೆ ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥ ಆರಾಧನೆ, ಕಲ್ಯಾಣೋತ್ಸವ ಅಂತ ಹೇಳ್ತೀವಿ ನಾವು. ಆ ಕಲ್ಯಾಣೋತ್ಸವ ನೋಡಿ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಶಿವ ಪಾರ್ವತಿಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಸುಬ್ರಹ್ಮಣ್ಯನಿಗೆ ಕಲ್ಯಾಣೋತ್ಸವ ಮಾಡ್ತಾರೆ, ಆಯ್ತಾ. ಈ ಥರ ಕಲ್ಯಾಣೋತ್ಸವಗಳು ನಾನಾ ದೇವರಿಗೆ ನಡೀತಾ ಇರುತ್ತೆ. ಕಲ್ಯಾಣೋತ್ಸವ ಮಾಡೋದ್ರಿಂದ ಅತೀ ಅನುಕೂಲಕರ ಮತ್ತು ಶುಭ ಫಲ ಸಿಗುತ್ತೆ. ಕಲ್ಯಾಣೋತ್ಸವ ಅಂದರೆ ಏನಂದರೆ ನೋಡಿ, ಒಂದು ದೇವರಿಗೆ ನಾವು ಕೊಡುವಂಥ ಸೇವೆ ಅದು ಭಕ್ತಿಯಿಂದ ಇರಬೇಕು, ದೇವರಿಗೆ ಅದು ಸಂತೃಪ್ತಿ ಆಗಬೇಕು, ಆಯಿತಾ. ಮತ್ತು ದೇವರಿಗೆ ನಾವು ಕೊಡುವಂಥ ಒಂದು ಸೇವೆಯಲ್ಲಿ ಯಾವುದೇ ಕೂಡ ಲೋಪಗಳಿರಬಾರ್ದು. ಈ ಥರ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗುವಂಥದ್ದು, ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆದಮೇಲೆ ಸಂತಾನ ಆಗುವಂಥದ್ದು, ಮನೆಯಲ್ಲಿ ಯಾವಾಗಲೂ ಕೂಡ ಸದಾಕಾಲ ಶಾಂತಿ ನೆಮ್ಮದಿಗಳು ನೆಲೆಸಿರ್ತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ. ಮತ್ತು ಕಲ್ಯಾಣೋತ್ಸವದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರಿಗೆ ಮಾಡುವಂಥ ಆ ಒಂದು ಅಲಂಕಾರ ಇರ್ಬೋದು, ಅಲ್ಲಿ ಹಾಕುವಂಥ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಮಂಡಲಗಳಿರ್ಬೋದು, ಮತ್ತು ದೇವರಿಗೆ ಮಾಡುವಂಥ ಹೋಮಗಳಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕಲ್ಯಾಣೋತ್ಸವವನ್ನು ಆದಷ್ಟು ಏನು ಮಾಡ್ತಾರೆ, ತಿರುಪತಿಯಲ್ಲಿ ನೋಡಿ ಕಲ್ಯಾಣೋತ್ಸವ ನಡೀತಾನೆ ಇರುತ್ತೆ. ಅದು ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಸ್ವಲ್ಪ ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಹರಕೆ ರೂಪದಲ್ಲೂ ಕೂಡ ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಮತ್ತು ಯಾವಾಗಲೂ ಕೂಡ ಕಲ್ಯಾಣೋತ್ಸವ ಅಂತಕ್ಕಂಥದ್ದು ಗಿರಿಜಾ ಕಲ್ಯಾಣ ಅಂತ, ಶಿವನಿಗೂ ಪಾರ್ವತಿಗೂ ಮಾಡುವಂಥ ಕಲ್ಯಾಣ ಇದೆಯಲ್ಲ, ಅದು ಯಾವಾಗಲೂ ಕೂಡ ಮನಸ್ಸಿಗೆ ಆನಂದ, ತೃಪ್ತಿ, ಆಯಿತಾ, ಮತ್ತು ಒಳ್ಳೆಯ ಒಂದು ಐಶ್ವರ್ಯ ಸಿಗುವಂಥದ್ದು, ಇಂಥದ್ದೆಲ್ಲ ಚೆನ್ನಾಗಾಗುತ್ತೆ. ಮತ್ತು ಲಕ್ಷ್ಮೀನಾರಾಯಣನಿಗೆ ಮಾಡುವಂತಹ ಒಂದು ಕಲ್ಯಾಣೋತ್ಸವದಿಂದ ಮದುವೆಗಳಾಗುವಂಥದ್ದು, ಸಂತಾನ ಆಗುವಂಥದ್ದು, ಇಂಥದ್ದೆಲ್ಲವೂ ಅನುಕೂಲ ಆಗುತ್ತೆ. ಸುಬ್ರಹ್ಮಣ್ಯೇಶ್ವರನಿಗೆ ಮಾಡುವಂಥ ಕಲ್ಯಾಣೋತ್ಸವದಿಂದ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಜಯ ಆಗುವಂಥದ್ದು, ಧೈರ್ಯ ಬರುವಂಥದ್ದು, ಮನಸ್ಸಿಗೆ ಮನೆಗೆ ಒಂದು ಸ್ವಲ್ಪ ಇರುವಂಥ ದೋಷಗಳು ಪರಿಹಾರ ಆಗುವಂಥದ್ದು, ಇಂಥದ್ದೆಲ್ಲ ಆಗೋದ್ರಿಂದ ನಾನಾ ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವ ಅಂತ ನಡೆಯುತ್ತೆ. ಮತ್ತು ಕಲ್ಯಾಣೋತ್ಸವದಲ್ಲಿ ಯಾರು ಪಾಲ್ಗೊಳ್ತಾರಲ್ಲ ಅವರಿಗೆ ಕಂಕಣ ಅಂತ ಹೇಳ್ಬಿಟ್ಟು ಕಟ್ತಾರೆ. ಆ ಕಂಕಣ ಕಟ್ಟಿದಾಗ ಯಾವಾಗಲೂ ಕೂಡ ಬಹಳ ಅವರು ಶ್ರದ್ಧೆಯಿಂದ ಭಕ್ತಿಯಿಂದ ಇರಬೇಕು. ಯಾಕಂದರೆ ದೇವರ ಒಂದು ಪರವಾಗಿ ಕಟ್ತಾ ಇರ್ತಕ್ಕಂಥ ಕಂಕಣ. ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಮುಸ್ರೆ ಅನ್ನ ಮುಟ್ಟೋದು ಅಥವಾ ಸರಿಯಾಗಿ ನಡ್ಕೊಳ್ಳೋದಿಲ್ಲ, ಅಂಥದ್ದೆಲ್ಲ ಇದ್ದಾಗ ತುಂಬ ತೊಂದರೆಗಳಾಗುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಕಲ್ಯಾಣೋತ್ಸವ ಮಾಡಬೇಕಾದ್ರೆ ಒಂದಷ್ಟು ಶ್ರದ್ಧೆ ಭಕ್ತಿ ಅಂತಕ್ಕಂಥ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಕಲ್ಯಾಣೋತ್ಸವ ಮಾಡೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಜೀವನದಲ್ಲಿ ಒಂದ್ಸಲ ಆದರೂ ಇದನ್ನು ಮಾಡಿಸ್ಬೇಕಾಗತ್ತೆ. ಮಾಡಿಸೋದ್ರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗಿ ಒಂದು ಅನುಕೂಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ದೇವ್ರ ಮೇಲೆ ಇಷ್ಟ ಇದೆ, ಯಾರ್ಯಾರಿಗೆ ಯಾರ್ಯಾರು ಮನೆ ದೇವರು ಆಗಿರ್ತಾರೆ, ಆ ಮನೆ ದೇವರಿಗೆ ತಕ್ಕಂಗೆ ಕಲ್ಯಾಣೋತ್ಸವ ಮಾಡಿಸ್ಬೇಕು. ಈಗ ನಾವು ಸಾಮಾನ್ಯವಾಗಿ ವರ್ಷಕ್ಕೊಂದ್ಸಲ ಈ ಅಣ್ಣಮ್ಮ ಇರ್ತಾರೆ ರೋಡ್ಗಳಲ್ಲಿ, ಅಥವಾ ಕೆಲವರು ಮನೆಗೆ ಕರೆಸ್ಕೊಳ್ತಾರೆ. ಅದು ಉತ್ಸವ, ಅದು ಅಣ್ಣಮ್ಮಂಗೆ ಮಾಡುವಂಥ ಉತ್ಸವ, ದೇವಿ ನಗರ ದೇವಿ ಆಗಿರ್ತಕ್ಕಂಥ ದೇವಿಗೆ ಮಾಡುವಂಥ ಉತ್ಸವ ಅದು. ಹಾಗಾಗಿ ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದೇ ಸೇಮ್ ಕಾರಣಕ್ಕೇನೆ, ಒಂದು ಅನುಕೂಲ ಆಗಲಿ ಅಭಿವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ. ಅದೇ ಥರನೇ ಕಲ್ಯಾಣೋತ್ಸವ ಈಗಿಂದಲ್ಲ, ಆ ಶತಶತಮಾನಗಳಿಂದ ಕೂಡ ಬಂದಿರತಕ್ಕಂಥ ಒಂದು ಉತ್ಸವ ಅದು. ಅದರಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಅಲಂಕಾರಗಳನ್ನ ಮಾಡಿ, ಸ್ವೀಟ್ಗಳನ್ನ ಮಾಡಿ, ಮತ್ತು ವಿಶೇಷವಾಗಿ ನೆಂಟರನ್ನ ಕರೆಸಿ ಒಂದು ಒಳ್ಳೆಯ ಊಟವನ್ನೆಲ್ಲ ಹಾಕಿಸಿ ಚೆನ್ನಾಗಿ ಒಂದು ಅಭಿವೃದ್ಧಿ ಮತ್ತು ಅನುಕೂಲಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಉತ್ಸವ ಆಗಿರೋದ್ರಿಂದ ಇದನ್ನು ಆದಷ್ಟು ನಿಯಮಬದ್ಧವಾಗಿ ಮಾಡಬೇಕು, ಕ್ರಮಬದ್ಧವಾಗಿ ಮಾಡಬೇಕು. ಅದರಲ್ಲಿ ಯಾವುದೇ ಲೋಪಗಳಿರಬಾರ್ದು, ಆಯಿತಾ. ಮತ್ತು ಬಂದವರು ಹೋಗೋರ್ಗೂ ಕೂಡ ಸಂತೃಪ್ತಿ ಆಗಬೇಕು ಊಟದಲ್ಲಿ. ಅವರು ಏನೇ ಮಾಡಿದ್ರು ಜನಗಳಿಗೆ ಅದು ಹೇಳ್ತಾರಲ್ಲ, ನಾರಾಯಣನ ಒಪ್ಪಿಸ್ಬೋದು, ನರನ್ನ ಒಪ್ಸಕ್ಕಾಗಲ್ಲ ಅಂತ, ಮನುಷ್ಯನ ಒಪ್ಸಕ್ಕಾಗಲ್ಲ ಅಂತ, ಅವೆಲ್ಲ ಮನುಷ್ಯರಲ್ಲಿ ಇರುತ್ತೆ. ಆದರೆ ನಾವಂತೂ ಜನಗಳಿಗೆ ಮಾಡಿದಾಗ ಸಂತೃಪ್ತಿಯಾಗಿ ಮಾಡಿ ಅವರಿಗೆ ಕಳಿಸಿದಾಗ ಅಲ್ಲಿ ಆ ಪರಮಾತ್ಮ ತೃಪ್ತ ಆಗ್ತಾನೆ. ನಾವು ಎಷ್ಟೇ ದುಡ್ಡು ಕೊಟ್ರು ಜನಗಳಿಗೆ ಸಾಕಾಗಲ್ಲ. ಆದರೆ ಅದೇ ಅನ್ನ ಅಂತಕ್ಕಂಥದ್ದು ಹಾಕಿದಾಗ ಸಾಕು ಅಂತಾರೆ. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ರುಚಿಯಾಗಿ ಮಾಡಿ ಅವ್ರಿಗೆ ಬಡಿಸಿ ತೃಪ್ತಿ ಮಾಡಿಸಿದಾಗ ಭಗವಂತನಿಗೆ ಅನುಕೂಲ ಆಗುತ್ತೆ. ಬರೀ ನಮ್ಮ ನೆಂಟ್ರಿಸ್ಟ್ಗೆ ಹಾಕೋದು, ಅಲ್ಲಿ ಕರ್ಕೊಂಬಂದು ದೊಡ್ಡ ದೊಡ್ಡ VIP-ಗಳಿಗೆ ಹಾಕೋದು ಇಷ್ಟೇ ಅಲ್ಲ, ನಾಯಿಗಳಿಗೆ, ಪಶು ಪಕ್ಷಿಗಳಿಗೆ ಹಾಕಬೇಕು. ಮತ್ತು ವಿಶೇಷವಾಗಿ ತುಂಬ ತೀರಾ ಬಡವರು ಇರ್ತಾರೆ, ಅವ್ರಿಗೆ ಕೊಡಬೇಕು. ಈ ಥರದ್ದೆಲ್ಲ ಇರುತ್ತೆ. ಮತ್ತು ಕೆಲವು ದಾನಗಳಿರುತ್ತೆ. ದಾನಗಳ ಮಹತ್ವ ತುಂಬ ದೊಡ್ಡದು. ಕಲ್ಯಾಣೋತ್ಸವದಲ್ಲಿ ಒಂದು 11 ಥರ ದಾನಗಳು ಬರುತ್ತೆ. ಆ ದಾನಗಳನ್ನೆಲ್ಲ ಕೊಟ್ಟಾಗ ಅವರಿಗೆ ಒಂದೊಂದು ದಾನಕ್ಕೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ.
ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಸಿಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಬರುವಂಥದ್ದಾಗಲಿ ಅಥವಾ ಕಿರಿಕಿರಿ ಇರುವಂಥದ್ದಾಗಲಿ ಯಾವುದೂ ಆಗದೇನೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಇದು ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶ. ಗುರುಗಳೇ, ಇದನ್ನ ಈ ವಯಸ್ಸಿನವರೇ ಮಾಡ್ಬೇಕು ಅಥವಾ ಇಂತಹ ಈ ಟೈಮಲ್ಲೇ ಮಾಡಿಸ್ಬೇಕು, ವರ್ಷ ಪೂರ್ತಿ ಮಾಡಿಸ್ಬೋದಾ, ಇಂಥ ಟೈಮಲ್ಲೇ ಮಾಡಿಸ್ಬೇಕು ಅಂತ ಆ ಥರದ್ದು ಏನಾದ್ರು ಇದೆಯಾ? ಜನಗಳಿಗೆ ಯಾವಾಗಲೂ ಒಂದು ಹರಕೆಯಿಂದ ಹೊತ್ಕೊಂಡಿರ್ತಾರೆ. ನಾನು ವರ್ಷಕ್ಕೊಂದ್ಸಲ ಬರ್ತೀನಿ, ತಿರುಪತಿಯಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀನಿ, ಅಥವಾ ವರ್ಷಕ್ಕೊಂದ್ಸಲ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡ್ತೀವಿ. ಇದೆಲ್ಲ ಹರಕೆ ಇದು. ಅದಲ್ಲದೆ ನಾನು ಹೇಳೋದು, ಸಾಮಾನ್ಯವಾಗಿ ನಿಮ್ಗೇನಾದ್ರು ಇಂಥ ಕಷ್ಟಗಳು ತೊಂದರೆಗಳು ಬಂದಾಗ, ನಿಮ್ಮಲ್ಲಿ ದುಡ್ಡಿದ್ದಾಗ, ಯಾಕಂದರೆ ತುಂಬ ಹಣ ಖರ್ಚಾಗತ್ತೆ ಇದಕ್ಕೆ, ದುಡ್ಡಿದ್ದಾಗ ನಿಮ್ಗೆ ಅನುಕೂಲ ಇದ್ರೆ ಆ ದೇವರು ಮನ್ಸು ಕೊಟ್ರೆ ಖಂಡಿತವಾಗ್ಲೂ ಯಾವಾಗ ಬೇಕಾದ್ರೂ ಕಲ್ಯಾಣೋತ್ಸವ ಮಾಡಿಸ್ಬೋದು. ಇಂಥ ಟೈಮಲ್ಲೇ ಮಾಡಬೇಕು, ಅಂಥ ಟೈಮಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ನಿಮ್ಮ ಉದ್ದೇಶ ಕರೆಕ್ಟ್ ಆಗಿರಬೇಕು. ಆ ಉದ್ದೇಶದ ಪ್ರಕಾರ ಮಾಡಿಸಿದಾಗ ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಲ್ಯಾಣೋತ್ಸವದ ಶುಭ ಫಲಗಳನ್ನ ಗುರುಗಳು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.